ಚಲೋ ಓದಿರಿ ಅಂತ ಭಾವಿಸ್ತಾ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ಟೈಮ್ ಬಂದು 7 ಗಂಟೆಯಿಂದ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ, ಏನೆಲ್ಲ ಆಗುತ್ತೆ ಎಲ್ಲವನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ದಯವಿಟ್ಟು ಎಂಡ್ವರೆಗೂ ನೋಡಿ. ಇಷ್ಟ ಅನಿಸಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋ ಎಂಡಲ್ಲಿ ಮಾಡಿ, ವಿಡಿಯೋ ಮಧ್ಯದಲ್ಲಿ ಏನು ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಅನಿಸಿದ್ರೆ ದಯವಿಟ್ಟು ಲಾಸ್ಟಲ್ಲಿ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಊರಿಂದ ನನ್ನ ಹಸ್ಬೆಂಡು ಕೂಡ ಬಂದರು. ಇವತ್ತು ಮಂಡೇ ನೋಡಿ, ಮಂಡೇ ಲಾಗ್ ಅಂದರೆ ಸಂಡೇ ಲಾಗ್ ಟ್ಯೂಸ್ಡೇ ಬರುತ್ತೆ ಅನಿಸುತ್ತೆ. ಯಾಕಪ್ಪ ಅಂದರೆ ಇವತ್ತು ವಿಡಿಯೋದಲ್ಲಿ ನಾನು ಒಂದು ಸ್ಕಿನ್ ಕೇರ್ ಕ್ರೀಮ್ ಬಗ್ಗೆ ಹಾಕ್ತಾ ಇದ್ದೀನಿ, ಅದಕ್ಕೋಸ್ಕರ ಅದು ಟ್ಯೂಸ್ಡೇ ಬರುತ್ತೆ ಅನಿಸುತ್ತೆ ವಿಡಿಯೋ, ಸಂಡೇ ಲಾಗು. ಇವತ್ತು ಮಂಡೇ ನೋಡಿ. ಇವತ್ತು ನಮ್ಮ ಅತ್ತೆ ಊರಿಂದ ಬೆಣ್ಣೆನೂ ಕೂಡ ಕೊಟ್ಟು ಕಳಿಸಿದ್ರು, ಅದನ್ನು ಕೂಡ ಕಾಸಿದೆ. ಇವಾಗ ನೋಡಬಹುದು ಬೆಣ್ಣೆ ಇದ್ದಿದ್ದು ಇವಾಗ ತುಪ್ಪ ಆಗಿಬಿಟ್ಟಿದೆ ನೋಡಬಹುದು. ಬೆಳಗ್ಗೆನೆ ಕಾಸ್ತೆ ಇದನ್ನ ಕಾಸ್ಬಿಟ್ಟು ಇದೇ ಪಾತ್ರೆಯಲ್ಲಿನೇ ಅಡುಗೆ ಮಾಡಿದ್ರಾಯ್ತು ಅಂತಾನು ಮಾಡಿದ್ದೀನಿ. ವೇಸ್ಟ್ ಮಾಡೋದು ಯಾಕಲ್ವಾ, ಅದಕ್ಕೋಸ್ಕರನೇ ಹಾಗೆ ಮಾಡಿರೋದು. ಇವಾಗ ಗಂಜಿನೂ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಗಂಜಿ ಕೂಡ ರೆಡಿ ಆಗಿದೆ, ಕುಡಿಬೇಕು ಅಷ್ಟೇ. ಇವತ್ತು ಮಾರ್ನಿಂಗ್ ಇಷ್ಟೇ ಇರುತ್ತೆ. ಬ್ರೇಕ್ಫಾಸ್ಟ್ ಮಾಡೋದನ್ನ ಏನು ನೋಡ್ತೀನಿ, ತೋರಿಸೋದಾದರೆ ತೋರಿಸ್ತೀನಿ, ಇಲ್ಲಾಂದರೆ ಹಾಗೆ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ. ಇವಾಗ ಕೂಡ ತಿಳ್ಕೊತಾ ಇದ್ದೀನಿ. ಸೋಮವಾರ ಬೇಗ ಆಗೋದಂದರೆ ಉಪ್ಪಿಟ್ಟು ಅವಲಕ್ಕಿ ಇದೆ ನೋಡಿ. ಅಂದರೆ ಹೌಸ್ ವೈಫ್ಗಳು ಸಂಡೇ ಸ್ಯಾಟರ್ಡೇ ರಜಾ ಇರೋದ್ರಿಂದ, ಫೋರ್ತ್ ಸ್ಯಾಟರ್ಡೇ ಇತ್ತಲ್ವಾ, ಮತ್ತೆ ಸಂಡೇನೂ ಕೂಡ ರಜಾ ಇತ್ತು. ಫುಲ್ ಲೇಸಿ ಡೇ ಆಗಿಬಿಟ್ಟಿರುತ್ತೆ. ಇವತ್ತು ಪಿಕಪ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಕ್ಕೋಸ್ಕರ ಬೇಗ ಆಗೋ ತಿಂಡಿನೇ ಮಾಡ್ಕೋತಾ ಇದ್ದೀನಿ. ಇವತ್ತು ಉಪ್ಪಿಟ್ಟ ಮಾಡ್ಕೋತಾ ಇದ್ದೆ. ಮಧ್ಯಾಹ್ನಕ್ಕೆ ಪಲ್ಯ ಮಾಡಬೇಕು, ಹೀರೆಕಾಯಿ ತುಂಗಾಯಿ ಮಾಡಿದ್ರಾಯ್ತು ಅಂತ ನೋಡಿ. ಹೀರೆಕಾಯಿನೂ ಹೆರ್ಚ್ಕೊಂಡಿದ್ದೀನಿ. ಹೀರೆಕಾಯಿನ ನೀವು ಈ ರೀತಿಯಾಗಿ ಹೆರ್ಚ್ಕೋಬೇಕು ನೋಡ್ರಿ, 4 ಭಾಗವಾಗಿ ಈ ಥರ ಮಾಡ್ಕೋಬೇಕು. ಹೀರೆಕಾಯಿನೆಲ್ಲ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ಥರ ತೊಳೆದ್ಬಿಟ್ಟು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕಂದರೆ, ಒಂದು ಟೊಮೆಟೊನ ತೊಗೊಂಡಿದ್ದೀನಿ, ಸ್ವಲ್ಪ ಅಂದರೆ ಒಂದು 4 ರಿಂದ 5 ಹೆಸರಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ ನೋಡಿ. ಮತ್ತು ಶೇಂಗಾನು ಕೂಡ ಹುರ್ಕೊಂಡು ಇಟ್ಕೊಂಡಿನಿ. ಈ ಕಡೆ ಎಗ್ನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ನನ್ನ ಮಗನಿಗೆ. ಇವಾಗ ಮಸಾಲೆನ ರುಬ್ಕೊಂಡ್ಬಿಡಣ್ರಿ. ಮತ್ತು ಜೀರಿಗೆ, ಸಾಸಿವೆ ಎಲ್ಲನೂ ಕೂಡ ಇದರಲ್ಲೇ ಹಾಕೋಬೇಕು. ಜೀರಿಗೆ ಮತ್ತು ಖಾರ, ಅರಿಶಿಣ ಪುಡಿ ಇದರಲ್ಲೇ ಸೇರಿಸ್ಕೊಂಡು, ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಮಸಾಲಾನ ರುಬ್ಕೋಬೇಕ್ರಿ. ಇವಾಗ ಬರ್ರಿ ಮಸಾಲಾನು ಕೂಡ ರುಬ್ಕೊಂಡು ಬರ್ತೀನಿ ರೀ. ಈಗ ಮಸಾಲಾನ ರುಬ್ಕೋತಾ ಇದ್ದೀನಿ ರೀ. ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದಲ್ರಿ, ಒಂದು ಟೊಮೆಟೊ ಹಾಕೋತಾ ಇದ್ದೀನಿ. ಇವಾಗ ಒಂದು ಟೊಮೆಟೊ ಹಾಕೊಂಡ್ಮೇಲೆ 8 ರಿಂದ 9 ಹೆಸರಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡು ಆದಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಇದೆ, ಕೊತ್ತಂಬರಿ ಕೂಡ ಸೇರಿಸ್ಕೋಬಹುದು. ನಾನು ಕೊತ್ತಂಬರಿನ ಹಾಕ್ತಾ ಇಲ್ಲ. ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಳ್ಳಿ. ಅರಿಶಿಣ ಪುಡಿ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಖಾರನ ಸೇರಿಸ್ಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಇದಕ್ಕೆ. ಎಣ್ಗಾಯಿಗೆ ಯಾವ ಥರ ಖಾರ ಜಾಸ್ತಿ ಹಾಕಿ ಮಾಡ್ತೀವೋ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ನೋಡಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಜೀರಿಗೆ ಹಾಕೊಂಡ್ಮೇಲೆ ಇವಾಗ ಶೇಂಗಾನ ಹಾಕೊಳ್ಳೋಣ. ಶೇಂಗಾ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ ಇವಾಗ. ಕೂಡ ರೆಡಿ ಆಯಿತು. ಈ ಥರನೇ ಆಗಿರ್ಬೇಕು ನೋಡಿ ಮಸಾಲ. ಇಷ್ಟು ಕೆಂಪಗೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲಾನು ಕೂಡ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಈ ತುಂಗಾಯಿಗಳನ್ನು ಅಂದರೆ ಹೀರೆಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ವಲ್ಲ, ಇದರೊಳಗೆ ತುಂಬಬೇಕು. ಇದನ್ನು ತುಂಬಿಟ್ಟು ಆಮೇಲೆ ನಾನು ತೋರಿಸ್ತೀನಿ ನಿಮಗೆ. ಇವಾಗ ನೀಟಾಗಿ ಎಲ್ಲ ಹೀರೆಕಾಯಲ್ಲಿ ಈ ಥರ ತುಂಬ್ಕೋಬೇಕು ನೋಡಿ. ಇದನ್ನು ಮಸಾಲಾನ ಈ ಥರ ತುಂಬಿಕೊಂಡ್ರೆ ಒಳಗಡೆ ಎಲ್ಲ ಮಸಾಲ ಹೀರ್ಕೊಳ್ಳೋದ್ರಿಂದ ತುಂಬ ಟೇಸ್ಟು ಕೂಡ ಒಳ್ಳೆಯದಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡ್ರಿ. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಬೇರೆ ಥರ ಹೀರೆಕಾಯಿ ಪಲ್ಯ ಮಾಡೋದಕ್ಕೂ ಈ ಥರ ನೀವು ಹೀರೆಕಾಯಿ ಎಣ್ಗಾಯಿ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಎಷ್ಟು ಟೇಸ್ಟ್ ಕೂಡ ಒಳ್ಳೇದು ಬರುತ್ತೆ ಅಂತ ನೋಡ್ಬೋದು ನೋಡ್ರಿ. ನೀವು ಒಂದ್ಸಲ ಈ ಥರ ಅಂದರೆ ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಮಸ್ತ್ ಟೇಸ್ಟ್ ಅನ್ಸತ್ರಿ. ಇನ್ನೊಂದ್ಸಲ ಮಾಡ್ಕೊಂಡು ತಿನ್ಬೇಕಂತೂ ಅನ್ಸತ್ರಿ ನಿಮ್ಗೆ. ಬರ್ರಿ ಇವಾಗೆಲ್ಲ ತುಂಬ್ಕೊಂಡು ಬಿಡ್ತೀನಿ ರೀ. ತುಂಬ್ಕೊಂಡ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ರೀ ಮತ್ತೆ. ಇವಾಗ ನೋಡ್ರಿ ಎಲ್ಲನೂ ಹಾಕೊಂಡಿನಿ. ಇವಾಗ ಮಸಾಲ ಮತ್ತು ತುಂಬಿಕೊಂಡಿದ್ನಲ್ಲ ಅದನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಉಪ್ಪು, ಖಾರ, ಹುಳಿ ಎಲ್ಲನೂ ಕೂಡ ಕರೆಕ್ಟಾಗಿರುತ್ತೆ ರೀ. ಇದಕ್ಕೆ ನಾವೇನು ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಹಾಗೇನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಕೂಡ ನೀವು ಸೇರಿಸ್ಕೋಬಹುದು. ಚೆನ್ನಾಗಿ ಇದನ್ನು
ಕುದಿಬೇಕ್ರಿ, ಅಲ್ಲಿವರೆಗೂ ಇದನ್ನ ಕುದಿಸ್ಕೋಬೇಕು. ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ರೀ. ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಿಡ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕ್ರಿ. ಒಂದು ಗ್ರೇವಿ ಥರ ಸ್ವಲ್ಪ ಥಿಕ್ ಆಗಿರ್ಬೇಕ್ರಿ ಗ್ರೇವಿ, ಅಲ್ಲಿಗೆವರೆಗೂ ಇದನ್ನ ಕುದಿಸ್ಕೋಬೇಕು ನೋಡ್ರಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ, ಅಲ್ಲಿವರೆಗೂ ಇದನ್ನ ಹಾಗೆ ಬಿಟ್ಬಿಡೋಣ್ರಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಕುದ್ದೈತ್ರಿ. ಇವಾಗ ಎಷ್ಟು ಬೇಕೋ ಆ ಮಸಾಲ ರುಬ್ಕೊಂಡಿದ್ವಲ್ರಿ ಅದೇ ಜಾರಲ್ಲೇ ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ ರೀ. ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೊಲೋತ್ನಾಗ. ಅಂದರೆ ಎಲ್ಲಾನು ಚಂದಾಗ ಕುದಿಬೇಕಲ್ರಿ, ಅಲ್ಲಿವರೆಗೂ ನೋಡ್ರಿ. ಇವೆಲ್ಲ ಮೆತ್ತಗಾಗ್ಬೇಕ್ರಿ, ಹೀರೆಕಾಯಿ ಎಲ್ಲ ಮೆತ್ತಗಾಗುವವರೆಗೂ ನೀಟಾಗಿ ಕುದಿಸ್ಕೋಬೇಕು ನೋಡ್ರಿ. ಇಷ್ಟ ಆದ್ರೆ ಸಾಕ್ರಿ. ನಿಮ್ಗೆ ಇನ್ನೂ ಸ್ವಲ್ಪ ಹಿಂಗೆ ನೀರು ಬೇಕಂದ್ರೆ ನೀವು ನೀರನ್ನ ಹಾಕೋಬೋದ್ರಿ ಸ್ವಲ್ಪ. ಇವಾಗ ನೋಡ್ರಿ ಹೀರೆಕಾಯಿ ಮತ್ತು ಮಸಾಲ ಎಲ್ಲ ರುಬ್ಕೊಂಡಿದ್ವಲ್ರಿ ಅದೆಲ್ಲ ಚೆನ್ನಾಗಿ ಕುದಿಯತ್ತದ ನೋಡ್ರಿ. ಚೆನ್ನಾಗಿ ಕುದಿಬೇಕ್ರಿ ಇದು. ಹೀರೆಕಾಯಿ ಎಲ್ಲ ಫುಲ್ ಮೆತ್ತಗಾಗ್ಬೇಕ್ರಿ, ಅಲ್ಲಿವರೆಗೂ ಕುದಿಬೇಕ್ರಿ ಇದು. ಸ್ವಲ್ಪ ಬಿರ್ಸಿದ್ದಾಗ ನೀವು ಆಫ್ ಮಾಡಿ ಇಟ್ಬಿಟ್ರೆ ಮುಗಿಯುತ್ರಿ. ಅದು ಸ್ವಲ್ಪ ಬಿಸಿ ಇರುತ್ತಲ್ರಿ, ಹಾಗೆ ಕುದ್ಕೊಂಡ್ಬಿಡುತ್ತೆ. ಅದು ಮುಚ್ಚಿಟ್ಬಿಟ್ರೆ ಮುಗೀತ್ರಿ, ಕುದ್ಕೊಳ್ಳುತ್ತೆ. ಇಷ್ಟ ಆದರೆ ಸಾಕು ನೋಡ್ರಿ. ಇನ್ನೊಂದು ಸ್ವಲ್ಪ ಕುದ್ಮೇಲೆ ಇದನ್ನು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಹೀರೆಕಾಯಿ ಪಲ್ಯನೂ ರೆಡಿ ಆಗಿಬಿಡುತ್ತೆ. ಹೀರೆಕಾಯಿ ಪಲ್ಯ ನೀವು ರೊಟ್ಟಿ ಜೊತೆ ಉಣ್ಬೋದು ರೀ, ಚಪಾತಿ ಜೊತೆ ಉಣ್ಬಹುದು, ಮುದ್ದೆ ಜೊತೆನೂ ಚೆನ್ನಾಗಿ ಅನ್ಸುತ್ತೆ ರೀ ಇದು. ಮುದ್ದೆ ಜೊತೆ ತುಪ್ಪ ಹಾಕೊಂಡ್ಬಿಟ್ಟು ಉಂಡ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ರೀ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಇದನ್ನು ಟ್ರೈ ಮಾಡಿರಿ, ಯಾವ ರೀತಿಯಾಗಿ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ತುಂಬ ಚೆನ್ನಾಗಿರುತ್ತೆ ನೋಡ್ರಿ, ಮಸ್ತ್ ಇರುತ್ತೆ ರೆಸಿಪಿ ಅಂದ್ರೂ. ಹೀರೆಕಾಯಿನ ಇನ್ನೊಮ್ಮೆ ತಿನ್ನಬೇಕು ಅಂತಾನು ನಿಮ್ಗೆ ಅನ್ಸುತ್ರಿ. ಇದನ್ನು ತಿಂದಮೇಲೆ ಈ ರೀತಿ ಮಾಡ್ಕೊಂಡ್ಮೇಲೆ ನೋಡ್ಬೋದ್ರಿ. ಮಧ್ಯಾಹ್ನದ ಊಟ ಈ ರೀತಿ ಆಗಿತ್ರಿ. ಒಂದೆರಡು ಚಪಾತಿ ರೀ, ಮತ್ತು ಹೀರೆಕಾಯಿ ಎಣ್ಗಾಯಿ ಮಾಡ್ಕೊಂಡಿದ್ವಲ್ರಿ ಅದು ರೀ, ಮತ್ತು ಒಂದು ಎಗ್ ತೊಗೊಂಡಿದ್ದಾರೆ ಅಷ್ಟೇ. ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡು ಇಷ್ಟೇ ನೋಡ್ರಿ. ಮಧ್ಯಾಹ್ನದ ಲಂಚ್ ಇಷ್ಟೇ ಇತ್ತು ನಂದು. ನೀವೇನು ಮಾಡಿದ್ರಿ ಲಂಚ್ಗೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇವಾಗ ನೋಡ್ರಿ ನಿಮ್ಮ ಜೊತೆ ಒಂದು ಇವತ್ತು ಹೇರ್ ಕೇರ್ ಟಿಪ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ರೀ. ನಿಮ್ಮ ಕೂದಲು ತುಂಬ ಉದುರ್ತಾ ಇದ್ರೆ, ತುಂಬ ಬೆಳೀತಾ ಇಲ್ಲ ಅಂತಂದರೆ, ಏನೇ ಮಾಡಿದರೂ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಇವತ್ತು ಒಂದು 3 ಸೂಪರ್ ಆಗಿರೋ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ ರೀ. ಈ ರೀತಿಯಾಗಿ ಡೈಲಿ ನೀವು ಮಾಡಿರಿ, ನಿಮ್ಮ ಕೂದಲು ಒಂದೇ ವಾರದಲ್ಲಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಡಿಫ್ರೆನ್ಸು ಕೂಡ ಕಾಣಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಹೇರ್ ಗ್ರೋತ್ನು ಇಂಪ್ರೂವ್ ಆಗುತ್ತೆ ರೀ ಮತ್ತು ಹೇರ್ ಫಾಲ್ನು ಕಂಟ್ರೋಲ್ ಮಾಡುತ್ತೆ ರೀ. ಇವೆಲ್ಲ 3 ಟಿಪ್ಗಳನ್ನು ಮೊದಲು ನೀವು ಯಾವುದೇ ಒಂದು ಟಿಪ್ಗಳನ್ನಾಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೂದಲನ್ನ ಚೆನ್ನಾಗಿ ಈ ಥರ ಬಾಚ್ಕೋಬೇಕು ನೋಡ್ರಿ. ನಿಮ್ಮ ಕೂದಲಲ್ಲಿ ಯಾವುದೇ ರೀತಿಯಾದ ಸಿಕ್ಕಿರಬಾರ್ದ್ರಿ. ಸಿಕ್ಕಿರ್ಲಿಕ್ಕಂದ್ರೆ ನೀವು ಬೇಕಾದನ್ನ ಅಪ್ಲೈ ಮಾಡಿರಿ, ಟ್ರಿಕ್ನ ಅಪ್ಲೈ ಮಾಡಿರಿ, ನಿಮ್ಮ ಕೂದಲು ಚೆನ್ನಾಗಿ ಬೆಳೀತ್ರಿ. ಕೂದಲು ಉದ್ದ ಬರ್ಬೇಕಂದ್ರೆ ನೀವು ಚೆನ್ನಾಗಿ ಸಿಕ್ಕನ್ನು ಬಿಡಿಸ್ಕೋಬೇಕು ನೋಡ್ರಿ. ಅದು ಕೂಡ ಒಂದು ಟಿಪ್ ಅಂತ ಹೇಳ್ಬೋದ್ರಿ. ನೋಡ್ರಿ ನನ್ನ ಎರಡು ಸೈಡ್ದು ನಾನು ಸಿಕ್ಕನ್ನ ಬಿಡಿಸ್ಕೊಂಡೇನ್ರಿ. ನನ್ನ ಕೂದಲು ಎಷ್ಟು ಉದ್ರೆ ಅಂತ ನೀವು ನೋಡ್ಬೋದ್ರಿ. ಆಮೇಲೆ ನೀವು ಸಿಕ್ಕನ್ನೆಲ್ಲ ಬಿಡಿಸ್ಕೊಂಡ್ಮೇಲೆ ಈ ಥರ ಒಂದು ಹಣಿಗೆ ತೊಗೊಂಡ್ಬಿಟ್ಟೆ ಚೆನ್ನಾಗಿ ಈ ಥರ ನೀವು ನಿಮ್ಮ ನೆತ್ತಿಯನ್ನು ಬಾಚ್ಕೋರಿ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ರಿ ನಿಮ್ಮ ಕೂದಲು ಉದ್ದವಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಇದು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬೋದ್ರಿ. ನೆತ್ತಿಯಲ್ಲಿ ನೆತ್ತಿಯಿಂದನೇ ಕೂದಲು ಬೆಳೆಯೋದ್ರಿಂದ ನೀವು ನೆತ್ತಿಯನ್ನು ಚೆನ್ನಾಗಿ ಈ ಥರ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಡೋ ಥರ ಮಾಡಿದರೆ ನಿಮ್ಮ ಕೂದಲು ಸಹ ಉದ್ದವಾಗಿ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡ್ರಿ. ಈ ಟಿಪ್ ಅಂದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೀ. ನೀವು ಫಾಲೋ ಮಾಡಿರಿ. ನಿಮ್ಗೆ ಯಾವ ರೀತಿಯಾಗಿ ಅನ್ನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಂತರೂ ಇದನ್ನ ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತೀನಿ ರೀ. ಡೈಲಿನೂ ಈ ಥರ ಮಾಡ್ಕೋತೀನಿ ರೀ ನಾನು. ಅದಕ್ಕೋಸ್ಕರನೇ ನನ್ನ ಕೂದಲು ಇಷ್ಟು ಉದ್ದವಾಗಿ, ಇಷ್ಟು ದಟ್ಟವಾಗಿ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ರೀ. ಈ ಟಿಪ್ ಏನಿಲ್ರಿ, ನೀವು ₹1 ಖರ್ಚು ಮಾಡೋದಿಲ್ಲ, ₹1 ಹಾಕೋದಿಲ್ಲ, ಏನು ಇಲ್ರಿ. ನಿಮ್ಮ ಮನೆಯಲ್ಲಿರುವ ಈ ಥರ ಸಣ್ಣದಾಗಿರುತ್ತಲ್ರಿ ಬಾಚುಣಿಕೆ, ಆ ಬಾಚುಣಿಕೆಯಿಂದ ತಲೆನ ನೆತ್ತಿನ ಬಾಚ್ಕೊಂಡ್ರೆ ಸಾಕು ನೋಡ್ರಿ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು ನಿಮ್ಮ ಕೂದಲು ಸಹ ಉದ್ದವಾಗಲಿಕ್ಕೆ ಸ್ಟಾರ್ಟ್ ಆಗುದ್ರಿ. ಇನ್ನು 3ನೇ ಟಿಪ್ ಏನಪ್ಪ ಅಂದ್ರೆ, ನಿಮ್ಮ ತಲೆಯನ್ನು ನೀವು ನೆತ್ತಿನ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕ್ರಿ. ಒಂದು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೋರಿ. ಇದು ಬೆಸ್ಟ್ ಅಂದರೆ ಬೆಸ್ಟ್ ವೇ ಅಂತ ಹೇಳ್ಬೋದ್ರಿ ನಿಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ. ಡೈಲಿನೂ ಈ ಥರ ಹೇರ್ ನೀವು ಬಾಚ್ಕೊಂಡ್ಮೇಲೆ ನೀವು 5 ರಿಂದ 10 ನಿಮಿಷಗಳ ಕಾಲ ಈ ಥರ ಹೆಡ್ ಮಸಾಜ್ ಮಾಡ್ಕೊಡ್ರಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಹೇರ್ನು ಕೂಡ ಗ್ರೋತ್ ಆಗುತ್ತೆ ರೀ. ಯಾವ ರೀತಿಯಾಗಿ ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ನೋಡ್ರಿ ನನ್ನ ಮಗಳಿಗೂ ಕೂಡ ಬರೆಸ್ತಾ ಇದ್ದೆ ರೀ. ಅವಳಿಗೆ ಕಾನ್ಸನೆಂಟ್ ಬಿ ಮತ್ತು ಕಾನ್ಸನೆಂಟ್ ಬಿ ಲೆಟರ್ಸ್ ಬಗ್ಗೆ ಕೊಟ್ಟಿದ್ದೆ ರೀ. ಕರ್ಸು ರೈಟಿಂಗ್ ಅಂದರೆ ಕೂಡಿಸಿ ಬರೆಯೋ ವರ್ಕ್ ಕೊಟ್ಟಿದ್ದೆ ರೀ ಅವ್ರಿಗೆ, ಹೋಮ್ ವರ್ಕು. ಅದನ್ನು ಕೂಡ ಮಾಡಿಸಿದೆ ರೀ. ಇವಾಗ ಫಸ್ಟ್ ನೋಡ್ರಿ ಇವಳು ಈ ಥರ ಕೂಡಿಸಿ ಬರಿತಾ ಇರೋದೇ ಫಸ್ಟ್ ರೀ. ಅಂದರೆ ಇವಾಗ UKG ಇರೋದ್ರಿಂದ ಈಗ ಈ ಥರನೇ ಕಲಿಸ್ಕೊಡತ್ತಾರೆ ನೋಡ್ರಿ. ಫಸ್ಟ್ ಇದು ಈಗಿಗೆ ನಾನು ಹೇಳ್ಕೊಡತ್ತಿದ್ರಿ. ಆಕಿಗೆ ಗೊತ್ತಾಗ್ಲಾರ್ದೆಲ್ಲಾನು ಹೇಳಿ ಕಲಿಸ್ಬೇಕಲ್ರಿ. ಮಕ್ಕಳಿಗೆ ಸ್ವಲ್ಪ ನಾವು ಕಲಿಸಿದ್ರೇನ ಅವರು ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದ್ರಿ. ಅವ್ರ ಕೈಯಾಗ ಯಾವತ್ತು ಬಿಡಕ್ಕೆ ಹೋಗ್ಬೇಡ್ರಿ ನಾವು. ಅವ್ರಿಗೆ ಏನು ಗೊತ್ತಾಗುತ್ತೋ ಅದನ್ನ ಬರ್ದು ಬಿಡ್ತಾರ್ರಿ ಅವ್ರು.
ಎಲ್ಲ ಹೋಮ್ವರ್ಕ್ನು ಮಾಡಿದ್ಲಲ್ರಿ. ಇವಾಗ ಮಾಡಿದ್ಮೇಲೆ ಮಲ್ಕೊಂಡಿದ್ಲು ನೋಡ್ರಿ. ಅವಳು ಮಲ್ಕೊಂಡ್ಲು, ಅಪ್ಪನು ಮಲ್ಕೊಂಡಿದ್ದ. ಇವಾಗ ಇಬ್ರು ಮಲ್ಕೊಂಡ್ಮೇಲೆ ನನ್ನ ಕೆಲಸ ಶುರು ಆಗುತ್ತೆ ಅಂತ ಹೇಳ್ಬೋದ್ರಿ. ನಾನು ಬಟ್ಟೆ ತೊಗೊಂಬರೋದಾಗಿರ್ಬೋದು, ಈ ಪಾತ್ರೆಗಳಿರುತ್ತಲ್ರಿ ಮಧ್ಯಾಹ್ನ ಊಟ ಮಾಡಿರೋದು ಅದು ಆಗಿರ್ಬೋದು, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲಾನು ನಾನು ಇವ್ರು ಮಲ್ಕೊಂಡಾಗೆ ಮಾಡ್ಕೊಂಡ್ಬಿಡ್ತೀನಿ ರೀ. ಅಪ್ಪು ಎದ್ದಾಗೆಲ್ಲ ಅದನ್ನೆಲ್ಲ ಮಾಡ್ಕೊಳಕ್ಕಾಗಲ್ರಿ. ಅಡುಗೆ ಮಾಡೋದೇ ಕಷ್ಟ ಆಗ್ಬಿಟ್ಟಿರತ್ತೆ ರೀ. ಅಪ್ಪನ ಕರ್ಕೊಂಡ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡೋದು. ಬೆಳಗ್ಗೆ ನನ್ನ ಹಸ್ಬೆಂಡ್ ಇರ್ತಾರೆ, ನಡೆಯುತ್ತೆ ಅಡುಗೆ ಮಾಡೋದು. ಮಧ್ಯಾಹ್ನದ ಅಡುಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡ್ರಿ. ಇವಾಗ ಸಾಯಂಕಾಲ ನೋಡ್ರಿ ಮೋಡನೂ ಕೂಡ ತುಂಬ ಆಗ್ಬಿಟ್ಟಿತ್ರಿ. ಮೋಡ ಆದರೂ ಡೈಲಿ ಆಗ್ಬಿಡುತ್ತೆ ರೀ ಇಲ್ಲಿ. ನಮ್ಮ ಮಳೆನೂ ಕೂಡ ಬರುತ್ತೆ. ಹಾಗೆ ನನ್ನ ಮಗಳು ಕೂಡ ಹೊರಗಡೆ ನಿಂತ್ಕೊಂಡಿದ್ದೀಳ್ರಿ. ಹಾಗೆ ತಿನ್ಕೋತ ಅವಳು ಅದು ಇದು ತಿಂತ ಹಾಗೆ ಆಟ ಆಡ್ತಿರ್ತಾಳ್ರಿ. ಅವಳು ಕೂಡ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ರಿ. ನನ್ನ ಹಸ್ಬೆಂಡ್ ಬರ್ತಾರ್ರಿ. ನಿನ್ನೆ ಲಾಗ್ ತುಂಬ ಜನ ಇಷ್ಟಪಟ್ಟಿರಿ, ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಿ. ನಾನು ಸಿಂಗಲ್ ಪೇರೆಂಟ್ ಅಂತಲೂ ಕೇಳಿದ್ದೀರಿ. ಇಲ್ರಿ, ನಾನು ಸಿಂಗಲ್ ಪೇರೆಂಟ್ ಅಲ್ಲ, ನನ್ನ ಹಸ್ಬೆಂಡು ಕೂಡ ಇದ್ದಾರೆ. ಸಿಂಗಲ್ ಪೇರೆಂಟ್ ಇದ್ದವರು ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ರೀ ಅಷ್ಟೇ. ಸಿಂಗಲ್ ಪೇರೆಂಟ್ ಅಲ್ಲ ಏನಲ್ಲ. ಮಾಡ್ಬಂದಿ ಏನದು ಏನದು ಹಿಟ್ಟಾ? ಎದುರು ಹಿಟ್ಟದು? ಎದುರು ಹಿಟ್ಟದು ಏನತ್ತು? ಏನು ತಿಂತಾ ಇದ್ದಿ? ಏನು ತಿನ್ನತ್ತಿ? ಏನದು? ಏನು ಕಿತಾಪತಿ ಮಾಡಿ ಹೇಳು. ಹಿಟ್ಟ? ಎದುರು ಹಿಟ್ಟು? ಎದುರಿಟ್ಟು? ಎದುರಿಟ್ಟದು? ಹಾಂ, ಎದುರಿಟ್ಟು? ಇಲ್ಲಿ ಹಾಲು ಕುಡಿ ಅಂತ ಹಾಲು ಇಟ್ಟಿರಿ. ಹಾಲು ಬೇಡವಾ ನಿಂಗೆ? ಹಿಟ್ಟು ತಿಂತೀಯ ನೀನು? ಹಿಟ್ಟು ತಿಂತೀಯ ನೀನು? ತಿನ್ನಲ್ವಾ ಹಿಟ್ಟು? ಎಲ್ಲಿಗೆ ಹೋಗೋದೀಗ? ಅಕ್ಕನ ತಕ ಹೋಗೋಣ? ಹಿಟ್ಟು ತಿನ್ನಕ್ಕೆ ಹೋಗೋಣ ಇಬ್ರು? ನೋಡಿದ್ರಲ್ರಿ ನನ್ನ ಮಗ ಎಷ್ಟು ಕಿತಾಪತಿ ಮಾಡ್ತಾನಂತ. ನೈಟ್ ನನ್ನ ಹಸ್ಬೆಂಡು ಕೂಡ ಮ್ಯಾಂಗೋನು ತೊಗೊಂಬಂದಿದ್ರಿ. ನನ್ನ ಮಕ್ಕಳಿಗೆಲ್ಲ ಕಟ್ ಮಾಡ್ಕೊಡತ್ತಿದ್ದೆ ರೀ, ನಾನು ತಿಂತಾ ಇದ್ರಿ. ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ ನೋಡ್ರಿ. ಇಷ್ಟ ಅನ್ಸಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ರೀ, ಧನ್ಯವಾದಗಳು.